ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಬಸಂತ ಪಂಚಮಿ 2026 ದಿನಾಂಕ, ಶುಭ ಸಮಯಗಳು, ಪೂಜಾ ವಿಧಾನ ಮತ್ತು ಮಹತ್ವದ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬಸಂತ ಪಂಚಮಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಹಬ್ಬವಾಗಿದ್ದು, ಇದನ್ನು ಸರಸ್ವತಿ ದೇವಿಯ ಜನ್ಮ ವಾರ್ಷಿಕೋತ್ಸವವಾಗಿ ಆಚರಿಸಲಾಗುತ್ತದೆ. ಈ ದಿನವನ್ನು ಜ್ಞಾನ, ಬುದ್ಧಿವಂತಿಕೆ ಮತ್ತು ಕಲಿಕೆಯ ದೇವತೆಗೆ ಅರ್ಪಿಸಲಾಗಿದೆ. ಈ ದಿನ ಪೂಜೆಯ ಸಮಯದಲ್ಲಿ ಹಳದಿ ಬಟ್ಟೆಗಳನ್ನು ಧರಿಸುವುದು ವಾಡಿಕೆಯಾಗಿದೆ, ಏಕೆಂದರೆ ಹಳದಿ ಬಣ್ಣವನ್ನು ಸರಸ್ವತಿ ದೇವಿಯ ನೆಚ್ಚಿನ ಬಣ್ಣವೆಂದು ಪರಿಗಣಿಸಲಾಗುತ್ತದೆ. ಹಾಗೆ ಬಸವಂತ ಪಂಚಮಿಯ ಮಹತ್ವವನ್ನು ನೋಡೋದಾದರೆ, ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ಸರಸ್ವತಿ ದೇವಿಯು ಬ್ರಹ್ಮನ ಬಾಯಿಯಿಂದ ಕಾಣಿಸಿಕೊಂಡು ಪ್ರಪಂಚದಿಂದ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿದಳು. ಈ ದಿನವನ್ನು ಅಬುಜ್ ಮುಹೂರ್ತ ಎಂದು ಕರೆಯುತ್ತಾರೆ. ಅಂದರೆ ಮದುವೆ ಮುಂಡಾನ ಅಂದರೆ ಮೊದಲ ಕೂದಲು ಕತ್ತರಿಸುವುದು ಅಥವಾ ಗೃಹ ಪ್ರವೇಶದಂಥ ಯಾವುದೇ ಶುಭ ಕೆಲಸವನ್ನು ಕ್ಯಾಲೆಂಡರ್ ಪರಿಶೀಲಿಸದೆ ಮಾಡಬಹುದು. ಬ್ರಹ್ಮನು ವಿಶ್ವವನ್ನು ಸೃಷ್ಟಿಸಿದ ನಂತರ ಸರಸ್ವತಿ ದೇವಿಯು ಜನಿಸಿದಳು. ಅವಳು 4 ಕೈಗಳಲ್ಲಿ ವೀಣೆ, ಶಾಸ್ತ್ರಗಳು ಮತ್ತು ಇತರ ಚಿಹ್ನೆಗಳನ್ನು ಹಿಡಿದಿದ್ದಳು ಮತ್ತು ಇವಳು ಮಾತಿನ ಉಡುಗೊರೆಯನ್ನು ನೀಡಿದಳು. ಅದಕ್ಕಾಗಿಯೇ ನಾವು ಅವಳಿಂದ ಶಿಕ್ಷಣ, ಸಂಗೀತ ಮತ್ತು ಜ್ಞಾನವನ್ನು ಪಡೆಯುತ್ತೇವೆ. ಬಸಂತ ಪಂಚಮಿ 2026 ದಿನಾಂಕ ಮತ್ತು ದಿನವನ್ನು ನೋಡೋದಾದರೆ, ವಸಂತ ಪಂಚಮಿಯನ್ನು ಜನವರಿ 23 ಶುಕ್ರವಾರರಂದು ಆಚರಿಸಲಾಗುತ್ತದೆ. ಹಾಗೆ ಪಂಚಮಿ ತಿಥಿ ಆರಂಭವಾಗುವುದು 23 ಜನವರಿ 2:28 ಮುಂಜಾನೆ ತಿಥಿ ಆರಂಭವಾಗುತ್ತದೆ. ಹಾಗೆ ಪಂಚಮಿ ತಿಥಿ ಅಂತ್ಯವಾಗುವುದು 24 ಜನವರಿ 1:46 ಅಂದರೆ ಮುಂಜಾನೆ 1:46ಕ್ಕೆ ಅಂತ್ಯವಾಗುತ್ತದೆ. 2026 ಸರಸ್ವತಿ ಪೂಜೆಗೆ ಶುಭ ಸಮಯಗಳು ಯಾವುವು ಅಂತ ನೋಡೋದಾದರೆ, ಬೆಳಿಗ್ಗೆ 7:13ರಿಂದ 12:33 ಅಭಿಜಿತ ಮುಹೂರ್ತ ನೋಡೋದಾದರೆ 12:12 ಮಧ್ಯಾಹ್ನ 12:54ಕ್ಕೆ ಅಂತ್ಯ ಆಗುತ್ತೆ. ಇನ್ನು ಸಂಜೆ ಗೋಧೂಳಿ ಸಮಯವನ್ನು ನೋಡೋದಾದರೆ 5:50ರಿಂದ 6:17 ನಾವು ಬಸಂತ ಪಂಚಮಿ ಪೂಜೆಯನ್ನು ಹೇಗೆ ಮಾಡುವುದು ಅಂತ ನೋಡೋದಾದರೆ, ಬೆಳಿಗ್ಗೆ ಸ್ನಾನ ಮಾಡಿ ಹಳದಿ ಬಟ್ಟೆ ಧರಿಸಬೇಕು. ಪೂಜಾ ಸ್ಥಳದಲ್ಲಿ ಹಳದಿ ಬಟ್ಟೆಯನ್ನು ಹಾಕಿ ಸರಸ್ವತಿ ದೇವಿಯ ವಿಗ್ರಹಗಳನ್ನು ಇರಿಸಬೇಕು. ಅಲ್ಲದೆ ಗಣೇಶನ ವಿಗ್ರಹ ಮತ್ತು ನೀರಿನಿಂದ ತುಂಬಿದ ಕಲಶವನ್ನು ಬಲಭಾಗದಲ್ಲಿ ಇರಿಸಬೇಕು. ಹಳದಿ ಅಕ್ಕಿ, ಬೂಂದಿ ಲಾಡು, ಕೇಸರಿಯ ಹಲ್ವಾ ಅಥವಾ ಖೀರ್ ಅನ್ನು ದೇವಿಗೆ ಅರ್ಪಿಸಬೇಕು. ಓಂ ಐಂ ಸರಸ್ವತೈ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಮಕ್ಕಳ ಪುಸ್ತಕಗಳು, ಪೆನ್ನುಗಳು ಮತ್ತು ಸಂಗೀತ ವಾದ್ಯಗಳನ್ನು ದೇವಿಯ ಪಾದಗಳ ಬಳಿ ಇಟ್ಟು ಅವುಗಳನ್ನು ಕೂಡ ಪೂಜಿಸಬೇಕು. ಆರತಿಯೊಂದಿಗೆ ಪೂಜೆಯನ್ನು ಮುಗಿಸಿ ಪ್ರಸಾದವನ್ನು ವಿತರಿಸಬೇಕು. ಬಸಂತ ಪಂಚಮಿಯಂದು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯಗಳು ಯಾವುವು ಅಂತಂದರೆ, ಹಳದಿ ಬಟ್ಟೆಗಳನ್ನು ಧರಿಸಿ ಮತ್ತು ಹಳದಿ ಹೂಗಳನ್ನು ಅರ್ಪಿಸಬೇಕು. ಅವತ್ತು ತಾಮಸಿಕ ಆಹಾರವನ್ನು ತಪ್ಪಿಸಬೇಕು. ಸರಸ್ವತಿ ದೇವಿಯ ಮಂತ್ರವನ್ನು ನಿಯಮಿತವಾಗಿ ಪಠಿಸಬೇಕು. ಮರಗಳು ಅಥವಾ ಗಿಡಗಳನ್ನು ಕಡಿಯಬಾರದು ಮತ್ತು ನಿಮ್ಮ ಮಾತಿನ ಮೇಲೆ ಹಿಡಿತ ಸಾಧಿಸಬೇಕು. ಊಟ ಮಾಡುವ ಮೊದಲು ಸ್ನಾನ ಮಾಡಬೇಕು. ಯಾವಾಗಲೂ ಪುಸ್ತಕಗಳು, ಲೇಖನಿಗಳು ಮತ್ತು ಸಂಗೀತ ವಾದ್ಯಗಳನ್ನು ಪೂಜಿಸಬೇಕು. ಅವತ್ತು ನಿಮಗೆ ಎಷ್ಟು ಸಾಧ್ಯ ಅಷ್ಟು ಪುಸ್ತಕ, ಸಂಗೀತ ವಾದ್ಯಗಳನ್ನು ಮನೆಗೆ ತರಬಹುದು. ಮೂಲ ಪರದ ಸರಸ್ವತಿ ವಿಗ್ರಹ ವಸಂತ ಪಂಚಮಿ ಮತ್ತು ದೈನಂದಿನ ಪೂಜೆಗೆ ನಿಮ್ಮ ಮನೆಗೆ ಮೂಲ ಸರಸ್ವತಿ ಮೂರ್ತಿಯನ್ನು ತರುವುದು ತುಂಬ ಮಂಗಳಕರ ಮತ್ತು ಪ್ರಯೋಜನಕಾರಿ. ಈ ವಿಗ್ರಹವು ಪೂಜಾ ಸ್ಥಳವನ್ನು ಶುದ್ಧೀಕರಿಸುತ್ತದೆ, ಮಕ್ಕಳ ಶಿಕ್ಷಣ ಮತ್ತು ಕಲಿಕೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ದೈನಂದಿನ ಪ್ರಾರ್ಥನೆಗಳು ಮತ್ತು ವಿಶೇಷ ಸಂದರ್ಭಗಳಲ್ಲಿ ಪರಿಪೂರ್ಣವನ್ನಾಗಿ ಮಾಡುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಸಂತ ಪಂಚಮಿಯ ದಿನಾಂಕ, ಶುಭ ಸಮಯಗಳು, ಪೂಜಾ ವಿಧಾನ ಮತ್ತು ಮಹತ್ವವನ್ನು ಡೀಟೇಲ್ ಆಗಿ ಹೇಳಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು.